ರೆಡಿ ಸರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು CP ಕೃಷ್ಣೇಗೌಡರು. ಈ ಕ್ಷೇತ್ರದ ಧರ್ಮ ಅಧಿಕಾರಿಗಳು. ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ, ನನಗೆ ಈ ಕ್ಷೇತ್ರದಲ್ಲಿ ದೇವರು ಅನ್ನೋದು ನನಗೆ, ನಾನು ಯಾವ ಕ್ಷಣದಲ್ಲೂ ನನ್ನ ದೇವ್ರನ್ನ ಮಾಡ್ತಿರ್ಲಿಲ್ಲ, ನಾನು ಪೂಜಿಸ್ತಿರಲಿಲ್ಲ, ನಾನು ನೆಮ್ತಿರಲಿಲ್ಲ. ಭಾಳಷ್ಟು ನಾನು ಆಡಂಬರದಿಂದ ಆಡಿದೆ. ಕೆಲವೊಂದು ಕ್ಷಣದಲ್ಲಿ ನನಗೆ ಎಲ್ಲ ಆಡಬಾರ್ದು ಆಟ ಆಡಿದೆ, ಇಲ್ಲ ಅಂತಲ್ಲ, ಆಡಿದೆ. ಬಟ್ ಏನಪ್ಪ ಅಂದರೆ, ನನಗೆ ಈ ಕ್ಷೇತ್ರಕ್ಕೆ, ಈ ಜಾಗಕ್ಕೆ ಬಂದಾಗ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಒಂದು ಇದಿತ್ತು. ಆದರೂ ನಮ್ಮ ತಾಯಿಗೆ ಇಲ್ಲಿ ಸರ್ಪರೂಪನಲ್ಲಿ ಅಟ್ಟಿಸ್ಕೊಂಡು ಬರ್ತಿತ್ತು, ಕಾಣಿಸ್ಕೊಳ್ಳೋದು. ಆದರೂ 2 ಸತಿ ಹೇಳ್ಕೊಂಡು ಓಡ್ಬಿಟ್ಟು, ಅನಂತರ ನಾವು ಏನೋ ಅನ್ನೋದು ನಮಗೆ ಈ ಮಹಿಮೆ ಗೊತ್ತಿರ್ತಿರಲಿಲ್ಲ. ಅನಂತರ ನಾನು ಈ ಕ್ಷೇತ್ರದ ಬಂದಾಗ ಈ ಜಾಗದಲ್ಲಿ ನಾನು ಉಳುಮೆ ಮಾಡ್ತಿದ್ದೆ. ಉಳುಮೆ ಮಾಡ್ತಿರ್ಬೇಕಾದ್ರೆ ನನಗೆ ಸರ್ಪ ಕಾಣಿಸ್ಕೋತು. ಆ ಸರ್ಪ ಕಾಣಿಸ್ಕೊಂಡಾಗ ಈ ಎಡೆ ಬಿಚ್ಚಿ ನಿಂತ್ಕೋತು. ಆ ನಿಂತ್ಕೊಂಡ ನಂತರ ನನಗೆ ಮೈಯೆಲ್ಲ ರೋಮಾಂಚನ ಆಯಿತು. ಅನಂತರ ಎದ್ರಿ ನಾನೇ ಭಯಂಕರವಾಗಿ ದೂರ ಹೋದೆ. 1 ದಿನ ಕಾಣಿಸ್ಕೋತು, 2 ದಿನ ಕಾಣಿಸ್ಕೋತು, 16 ದಿನ ಕಾಣಿಸ್ಕೋತು. ಆ ಕಾಣಿಸ್ಕೊಂಡ ನಂತರ ಮತ್ತೆ ನಾನು ಈ ಜಾಗದಲ್ಲಿ ಉಳುಮೆ ಮಾಡ್ತಿದ್ದೆ. ಅನಂತರ ನನಗೆ ಜ್ಞಾನದೇಹ ಸಿಡ್ಲೊಡ್ದಂಗೆ ಆಯಿತು. ಮೈಯೆಲ್ಲ ಜ್ಞಾನ ತಪ್ಪಿದ್ದೋದೆ. ಅನಂತರ ಬೇಕಾದಷ್ಟು ಕಡೆ ಆಸ್ಪತ್ರೆಗಳಿಗೆ ಹೋದ ನಂತರ ಏನೂ ಇಲ್ಲ ಅಂತ ಬರ್ತು. ಅನಂತರ ದೇವಾಲಯಕ್ಕೆ ಹೋದ ನಂತರ ಮೈಯೆಲ್ಲ ಏನೋ ಒಂಥರ ಗಟ್ಟರಕ್ಕೆ ಸ್ಟಾರ್ಟ್ ಆಯಿತು. ಏನೋ ಒಂದು ಜ್ಞಾನದೇನೇ ಇರ್ತಿರಲಿಲ್ಲ ಮೈ ಮೇಲೆ. ಆನಂತರ ಬೇರೆ ಕಡೆ ಹೋದಾಗ ಒಬ್ಬ ಗುರುಗಳು, ಮುನಿ ಸೂಕ್ಷ್ಮೆ ಇದೆ ಈ ಜಾಗದಲ್ಲಿ, ಮುನಿ ಸೂಕ್ಷ್ಮೆ, ಆ ಮುನಿ ಮಾಡಿದ್ರೆ ಮಾತ್ರ ನಿಮಗೆ ಶ್ರೇಯಸ್ಸಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಅಂದರು. ಅನಂತರ ನಾವು, ಯಾಕೆಂದರೆ ಈ ಜನದಲ್ಲಿ ಭಾಳಷ್ಟು ಹೆದರುತ್ತಿದ್ದು. ಯಾಕೆಂದರೆ ಈ ಜನರಸಿನಲ್ಲಿ ಭಾಳಷ್ಟು ಆಡಂಬರ ಆಡ್ಕೋತಿದ್ದಾರೆ. ದೇವ್ರು ಮಾಡಬೇಕು ಅಂದರೆ ಆಡ್ಕೊಳ್ಳೋರು. ನಮಗೂ ಭಯ, ಯಾಕೆಂದರೆ ನಾನು ದೇವರೇ ನಂಬ್ತಿರ್ಲಿಲ್ಲ. ಈ ದೇವ್ರು ಮಾಡಬೇಕಲ್ಲ ಅಂತ ಅವಾಗ ಹಿಂದೆ ಮುಂದೆ ಶಣಿತಿದ್ದೆ. ಅನಂತರ ನನಗೆ ಇಲ್ಲಿ ಹುಚ್ಚತ್ತಂಗೆ ಇಲ್ಲಿ ಕೂತಿರ, ಅಲ್ಲಿ ಕೂತಿರಲ್ಲ, ಅಲ್ಲಿ ಕೂತಿರ, ಇಲ್ಲಿ ಕೂತಿರಲಿಲ್ಲ. ಇಲ್ಲಿ ಮಾಡಲೇಬೇಕು ಅಂತ ಬಂದಾಗ ನೋಡಿ, ಈಗೂ ಒಂದು ವೃಕ್ಷ ಇದೆ ಹಿಂದೆ, ಈ ಗರ್ಭದ ಗುಡಿ ಹಿಂದೆ ಒಂದು ವೃಕ್ಷ ಇದೆ, ಅದು ಚುಜ್ಲಿ ಮರ. ಅಲ್ಲಿ ಒಂದು ಚಿಕ್ಕದಾಗೆ ಒಂದು 3 ಕಲ್ಲು ಮಡಗಿ ಪೂಜೆ ಮಾಡಿ ಹೋಯ್ತಾ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಆ ಹೇಳಿದಾಗ 3 ಕಲ್ಲು ಇಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿದ ನಂತರ ನನಗೆ ಮತ್ತೆ ಸರ್ಪ ಕಾಣಿಸ್ಕೊತು, ಎಡೆ ಬಿಚ್ಚಿ ನಿಂತ್ಕೊತು. ಈ ಶರೀರ ಎಷ್ಟು ಇತ್ತು ಅಷ್ಟು ಉದ್ದಕ್ಕೂ ನಿಂತ್ಕೊಂಡ ನಂತರ ನನಗೆ ಭಾಳಷ್ಟು ಎದ್ರಿ ಮತ್ತೆ 3 ದಿನ ಬಂದಿರಲಿಲ್ಲ ಇಲ್ಲಿಗೆ. ಆನಂತರ ತಿರ್ಗಾ ಕನಸಲ್ಲೂ ಕಾಣಿಸ್ಕೊಳ್ತು. ಏನು ಮಾಡಿದ್ರು, ಬಿಡದೆ ಪೂಜೆ ಮಾಡ್ದು. ಆಮೇಲೆ ಉತ್ತಕ್ಕೆ ಹಾಲು ಏರಿರಿ ಅಂದರು. ಇಲ್ಲೆಲ್ಲೊಂದು ಬದಿಲಿ ಆ ತೇವ್ರಿಲಿ ಹಾಲು ಬಿಟ್ಟಾಗ ಮತ್ತೆ ಇಲ್ಲಿ ಒಂದು ಒಡ್ಡಿತ್ತು, ಕಾರೆ ಪತ್ರೆ. ಇದು ಅಂದರೆ ಬೇಕಾದಷ್ಟು ಗುಂಡು ಕಲ್ಲುಗಳಿದ್ದು. ಆ ಗುಂಡು ಕಲ್ಲಿದ್ದಾಗ ನನ್ನಲ್ಲಿ ಉತ್ತಕ್ಕೆ ಹಾಲು ಎರೆದಾಗ ಇಲ್ಲಿ ಹುತ್ತ ಮೂಡಿಗೆ ಶುರುವಾದ್ಮೇಲೆ ಅನಂತರ ಚಿಕ್ಕದಾಗಿ ಒಂದು ಗುಡಿಸ್ಲು ಕಟ್ಟಿದ ನಂತರ ಅದೇ ಈಗ ದೊಡ್ಡ ಕ್ಷೇತ್ರ ಆಗಿದೆ. ಯಾರು ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿ ಬರ್ತಾರೋ ಅಂಥವ್ರಿಗೆ ಬೇಡುದನ್ನೇ ಕೊಡ್ತಾವನೆ, ಬೇಡುದನ್ನೇ ನಡ್ತಾವನೆ. ಯಾಕೆಂದರೆ ಈ ಕ್ಷಣನ ನಾನು ಮಾಡಬೇಕು ಅಂದರೆ ಅವನ ಸಹಕಾರ, ಅವನ ಬಲ, ಅವನ ಬೆಂಬಲ ಇರೋದ್ರಿಂದ ನಾನು ಈ ಕ್ಷೇತ್ರ ಮಾಡ್ತಿರೋದು. ನಾನು ಅವನ ನಿಜ ರೂಪದಲ್ಲಿ ನೋಡಿದ್ದೀನಿ. ಯಾರು ನೋಡಿದರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ದೇವ್ರ ಪೂಜೆ ಮಾಡ್ತಿರಲಿಲ್ಲ, ದೇವ್ರನ್ನ ಏನು ಅಂತಲೂ ನಾನು ಕೈ ಎತ್ತು ಮುಗಿತಿರಲಿಲ್ಲ. ನಾನು ಪ್ರತ್ಯಕ್ಷವಾಗಿ ಅವನ್ನ ನೋಡಿರೋದಕ್ಕೆ ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಮಾಡಬೇಕು, ಬರೋ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು, ಮತ್ತು ಇಲ್ಲಿ ಬರ್ತಕ್ಕಂಥ ಹಸು ಸೋಂದವರಿಗೆ ಅನ್ನದಾಸೋಹ ಮಾಡಬೇಕು ಅಂತ ಒಂದು ಹಠ, ಒಂದು ಛಲ ನನ್ನ ಬರ್ತಕ್ಕಂಥ ಭಕ್ತರಿಗೆ ಆಗಿ, ನನ್ನ ಭಗವಂತನ ಬೇಡದನ್ನ ಅವನೇನು ಹೇಳಿದನೋ ಅದನ್ನೇ ಮಾಡಿದ್ದೀನಿ. ಈ ತಾಯಿ ನೆಲೆಗೊಂಡ್ಬೇಕಾದ್ರೆ ಅವನೇ ಕಾರಣ. ನನ್ನ ಒಂದು 15 ದಿನ 1 ತಿಂಗಳು ನಿದ್ದೆ ಮಾಡಿಸ್ಕೊಟ್ಟಿರಲಿಲ್ಲ. ಕಿರ್ಚ್ಕೊಂಡಿದ್ದಳು, ವಿಕಾರೂಪ ಕಾಣಿಸ್ಕೊಳ್ಳೋಳು. ಮತ್ತೆ ಈ ಅಪ್ಪನ ಕೇಳಿದಾಗ ಒಂದು ದೇವಿ ನನ್ನ ತಂಗಿ ಒಲಿಮೆ ಆಗ್ತಾಳೆ.
ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಆಗ್ತದೆ. ಮುಂದೊಂದಿನ ನಿನಗೆ ಅರು ಕೊಡ್ತೀನಿ ಅಂತ ಆ ಭಗವಂತ ಉಗ್ರಮನೇಶ್ವರ ನನಗೆ ಯಾವಾಗ ದರ್ಶನ ಕೊಟ್ಟನೋ, ಈ ಕ್ಷೇತ್ರ ಇವತ್ತು 1 ಮೂಟೆ ಕೊಟ್ಟಿದ್ದಾರೆ, 2 ಮೂಟೆ ಕೊಟ್ಟಿದ್ದಾರೆ, 50 ಮೂಟೆ ಕೊಟ್ಟಿದ್ದಾರೆ, 500 ಮೂಟೆ ಕೊಟ್ಟಿದ್ದಾರೆ. ಬೇಕಾದಷ್ಟು ನನ್ನ ಭಕ್ತರುಗಳು ಯಾರು ಇಲ್ಲ ಅಂತಿಲ್ಲ ಕೊಟ್ಟಿದ್ದಾರೆ. ಸಾಕಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕ್ಷೇತ್ರ ಬೆಳೀತಾ ಇದೆ. ಎಲ್ಲ ಭಕ್ತರು ಇರೋದಕ್ಕೆ ನಾನು ಮುಂದೆ ಆ ಭಗವಂತನ ಬೆಂಬಲ, ಶಕ್ತಿ, ಮಹಿಮೆ ಅಪಾರವಾಗಿದೆ. ಹೇಳುವಂಥದ್ದು ಭಾಳಷ್ಟಿದೆ. ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ.